ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಮಾತನ್ನ ನಮ್ಮಲ್ಲಿ ಆಗಾಗ ಹೇಳ್ತಾ ಇರ್ತಾರೆ. ನಾವು ಏನು ಬಿತ್ತುತ್ತೀವಿ ಅದನ್ನು ಬೆಳಿತೀವಿ ಮತ್ತು ಅದನ್ನೇ ಉಣ್ಣಬೇಕಾಗಿ ಬರುತ್ತೆ. ಈಗ ಅದು ಅಮೆರಿಕಾದ ವಿಷಯದಲ್ಲಿ ಕೂಡ ಸತ್ಯ ಆಗ್ತಾ ಇದೆ. ಅಮೆರಿಕಾದ ವಿದೇಶಾಂಗ ಸಚಿವೆಯಾಗಿದ್ದ ಹಿಲರಿ ಕ್ಲಿಂಟನ್ ಹಾವು ಸಾಕಿದ ಮೇಲೆ ಹಾವು ಕಚ್ಚಿಸ್ಕೊಂಡೇ ಸಾಯಬೇಕು ಅಂತ ಪಾಕಿಸ್ತಾನಕ್ಕೆ ಹೇಳಿದ್ರು. ಈಗ ಅಮೆರಿಕ ಸಾಕಿದ ಹಾವುಗಳು ಅಮೆರಿಕಾಗೆ ಕಚ್ಚುತ್ತಾ ಇವೆ. ಅಲ್ಲಿನ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಹೊತ್ತಿ ಉರಿತಾ ಇದೆ. ಅಕ್ರಮ ವಲಸಿಗರನ್ನ ಹುಡುಕಿ ಹೊರದಬ್ಬುವ ಅಮೆರಿಕ ಸರ್ಕಾರದ ನಿರ್ಧಾರ ಲಾಸ್ ಏಂಜಲೀಸ್ಗೆ ಬೆಂಕಿ ಹಚ್ಚಿದೆ. ಅಲ್ಲಿಗ ಅರೆ ಸೇನಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಅಗತ್ಯ ಬಿದ್ದರೆ ಸೇನೆಯನ್ನು ಕೂಡ ನಿಯೋಜನೆ ಮಾಡ್ತೀವಿ ಅಂತ ಅಮೆರಿಕಾದ ಫೆಡರಲ್ ಅಡ್ಮಿನಿಸ್ಟ್ರೇಷನ್ ಹೇಳ್ತಾ ಇದೆ. ಆದರೆ ಇದು ಸರಿಯಾದ ನಿರ್ಧಾರ ಅಲ್ಲ. ಫೆಡರಲ್ ಸರ್ಕಾರದ ನಿಲುವಿನಿಂದ ಜನ ಗಾಬರಿ ಆಗ್ತಾ ಇದ್ದಾರೆ, ಹೆದರ್ತಾ ಇದ್ದಾರೆ ಅಂತ ಕ್ಯಾಲಿಫೋರ್ನಿಯಾದ ಗವರ್ನರ್ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಅಮೆರಿಕಾದಲ್ಲಿ? ಲಾಸ್ ಏಂಜಲೀಸ್ ಯಾಕೆ ಧಗಧಗಿಸ್ತಾ ಇದೆ? ಅಲ್ಲಿ ಕರ್ಮ ಅನ್ನೋದು ಅಮೆರಿಕಾನ ಹೇಗೆ ಕಾಡ್ತಾ ಇದೆ? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಚಾನಲ್ ಅನ್ನ ಮಾಡಿರ್ತೀರಿ. ಆದ್ರೆ ಅದನ್ನ ಮುಂದೆ ತಗೊಂಡು ಹೋಗೋದು ಹೇಗೆ ಅನ್ನೋ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಯೂಟ್ಯೂಬ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ತರಬೇತಿ ಕೊಡುವ 3 ದಿನಗಳ ಕಾರ್ಯಾಗಾರವೊಂದನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜೂನ್ 13, 14 ಮತ್ತು 15ನೇ ತಾರೀಕು ಈ ಯೂಟ್ಯೂಬ್ನ ವಿಶೇಷ ಕಾರ್ಯಾಗಾರ ಇರುತ್ತೆ. ಅದರಲ್ಲಿ ಸ್ಕ್ರಿಪ್ಟಿಂಗ್, ವಾಯ್ಸ್ ಓವರ್, ಯೂಟ್ಯೂಬ್ನ ಮಾನಿಟೈಸೇಷನ್, ಆಪ್ಟಿಮೈಸೇಷನ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು ವಿಡಿಯೋಗಳನ್ನು ಮಾಡೋದು ಹೇಗೆ ಅನ್ನೋ ಬಗ್ಗೆ ಕೂಡ ತರಬೇತಿಯನ್ನು ಕೊಡಲಾಗತ್ತೆ. ನಿಮಗೆ ಆ ಬಗ್ಗೆ ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರಿಗೆ ನೀವು ಕರೆ ಮಾಡಬಹುದು. ಇನ್ನೊಮ್ಮೆ ಹೇಳ್ತೀನಿ, 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ಅಮೆರಿಕ ಇಡೀ ಜಗತ್ತಿಗೆ ಮಾನವೀಯತೆಯ ಪಾಠ ಹೇಳ್ತಾ ಇತ್ತು. ಹ್ಯೂಮನ್ ರೈಟ್ಸು, ಫ್ರೀಡಮ್ ಆಫ್ ಸ್ಪೀಚು, ನಿರಾಶ್ರಿತರು, ಅವರ ಹಕ್ಕುಗಳು, ಮಾನವೀಯತೆ, ಏನ್ ಇಡೀ ಜಗತ್ತನ್ನೇ ಇವರು ದತ್ತು ತಗೊಂಡು ಬಿಟ್ಟಿದ್ದಾರೆ ಅನ್ನೋ ಹಂಗಾಡ್ತಾ ಇದ್ರು. ರೈತರ ಪ್ರತಿಭಟನೆ ನಡೆದರೆ ಅದರ ಹಿಂದೆ ಅಮೆರಿಕಾದ ಕೆಲ ಸಂಘಟನೆಗಳು, ಅವುಗಳ ಟೂಲ್ ಕಿಟ್ಗಳು, CAA, NCR, ಭಾರತದಲ್ಲಿ ಸರ್ಕಾರ ಏನು ಮಾಡೋದಕ್ಕೆ ಹೋದ್ರು ಅಲ್ಲಿ ಅಮೆರಿಕಾದ ಡೀಪ್ ಸ್ಟೇಟ್ ಮೂಗು ತೋರಿಸ್ತಾ ಇತ್ತು. ಅಲ್ಲಿನ NGOಗಳು ಹಣದ ಚೀಲ ಹಿಡ್ಕೊಂಡು ನಮ್ಮಲ್ಲಿ ಪ್ರತಿಭಟನೆಗಳನ್ನು ಮಾಡಿಸೋದಕ್ಕೆ ಬಂದು ಬಿಡ್ತಾ ಇತ್ತು. ಕಾಶ್ಮೀರದಲ್ಲಿ ಚುನಾವಣೆ ಘೋಷಣೆ ಆದ್ರೆ ಅಲ್ಲಿ ಕೇಂದ್ರ ಸರ್ಕಾರ ಹಾಗೂ ಅಲ್ಲಿನ ಪ್ರಾದೇಶಿಕ ಪಕ್ಷಗಳ ಮಧ್ಯೆ ಒಂದಷ್ಟು ಬೆಂಕಿ ಹಚ್ಚೋ ಕೆಲಸಕ್ಕೆ ಅಮೆರಿಕ ಬಂತು. ಮಣಿಪುರದ ಗಲಭೆಗಳ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲದ ವಿಷಯ ಏನಲ್ಲ, ಅದು ಗೌಪ್ಯ ಸಂಗತಿಯೂ ಅಲ್ಲ. ಅಮೆರಿಕಾದ ವೃದ್ಧ ಫಿಲಾಂಥ್ರಪಿಸ್ಟ್ ಒಬ್ಬ ಭಾರತದಲ್ಲಿನ ಸರ್ಕಾರವನ್ನು ಕೆಡುವುದಕ್ಕೆ ಎಷ್ಟು ಬಿಲಿಯನ್ ಬೇಕಾದರೂ ನಾನು ಖರ್ಚು ಮಾಡ್ತೀನಿ ಅಂತ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದ. ಖಲಿಸ್ತಾನಿ ಕ್ರಿಮಿಗಳನ್ನು ಸಾಕ್ತಾ ಇರೋ ಅಮೆರಿಕ ಇವತ್ತದಕ್ಕೆ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋ ಹೆಸರನ್ನಿಟ್ಟಿದೆ. ಹೀಗೆ ನಾನಾ ದೇಶಗಳ ಆಂತರಿಕ ವಿಷಯದಲ್ಲಿ ಮೂಗು ತೋರಿಸ್ತಾ ನಾನಾ ದೇಶಗಳ ಸರ್ಕಾರಗಳನ್ನು ಅಸ್ಥಿರಗೊಳಿಸುತ್ತಿದ್ದವರನ್ನೆಲ್ಲ ಪ್ರೀತಿಯಿಂದ ಸಾಕ್ತಾ ಇತ್ತಲ್ಲ ಅಮೆರಿಕ, ಈಗ ಅವರ ಮೂಲಕವೇ ಅಮೆರಿಕಾಗೆ ಬೆಂಕಿ ಬಿದ್ದಿದೆ. ಹಾವು ಸಾಕಿದ ಮೇಲೆ ಹಾವುಗಳ ಹತ್ರ ಕಚ್ಚಿಸ್ಕೊಳ್ಳೇಬೇಕಲ್ವಾ? ಗೆಳೆಯರೆ, ಅಲ್ಲಾಗಿರೋದೇನು ಅಂದ್ರೆ, ಅಮೆರಿಕಾದಲ್ಲಿನ ಅಕ್ರಮ ವಲಸಿಗರನ್ನ ಹೊರಹಾಕ್ತೀವಿ ಅಂತ ಈ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡಿದ್ರು. ಆತ ಏನೇನೋ ಹೇಳಿದ್ರು. ಯುದ್ಧಗಳನ್ನು ನಿಲ್ಲಿಸಿಬಿಡ್ತೀವಿ ಅಂದಿದ್ರು. ರಷ್ಯಾ ಯುಕ್ರೇನ್ ನಡುವೆ ಸಂಧಾನ ಮಾಡಿಸಿಬಿಡ್ತೀನಿ, ಇಸ್ರೇಲ್ ಗಾಜಾ ಸಮಸ್ಯೆಯನ್ನ ಬಗೆಹರಿಸಿಬಿಡ್ತೀನಿ, ಚೈನಾನ ದಾರಿಗೆ ತಂದು ಬಿಡ್ತೀನಿ, ಅಮೆರಿಕಾನ ಮತ್ತೆ ಗ್ರೇಟ್ ಮಾಡ್ತೀನಿ. ಆದರೆ ಆತ ಅಧಿಕಾರ ಸ್ವೀಕರಿಸಿ 5 ತಿಂಗಳು ಕಳೀತಾ ಇವೆ, ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಟ್ಯಾರಿಫ್ ಮೂಲಕವೇ ಎಲ್ಲವೂ ಮಾಡ್ತೀನಿ ಅಂತ ಹೊರಟ ಟ್ರಂಪ್ಗೆ ಅದು ಕೂಡ ಬೂಮರಾಂಗ್ ಆಗಿದೆ. ಸೊ ಈಗ ಹೊರಗೇನೂ ಮಾಡೋದಕ್ಕಾಗಲಿಲ್ಲ, ಒಳಗಾದರೂ ಏನಾದರೂ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೋಬೇಕು. ಅಮೆರಿಕ ಮತ್ತೆ ಗ್ರೇಟ್ ಆಗದೇ ಇದ್ರು ಅದನ್ನು ಮಾಡೋದಕ್ಕೆ ಟ್ರಂಪ್ ಟ್ರೈ ಮಾಡ್ತಾ ಇದ್ದಾರೆ ಅಂತ ಆದರೂ ಅಲ್ಲಿನ ಜನ ಕನ್ನಿಸಬೇಕು. ಸೇಮ್ ಎಲ್ಲ ದೇಶಗಳಲ್ಲಿ ಸರ್ಕಾರಗಳು, ರಾಜಕಾರಣಿಗಳು ಮಾಡ್ತಾರಲ್ಲ, ಅದೇ ಥರದ ಗಿಮಿಕ್ಕನ್ನು ಟ್ರಂಪ್ ಕೂಡ ಮಾಡಬೇಕಿತ್ತು. ಅದರಲ್ಲೂ ಟ್ರಂಪ್ದು ಸ್ವಲ್ಪ ಮಾತು ಜಾಸ್ತಿ, ಕೆಲಸ ಕಡಿಮೆ. ಸೊ ನಾವು ಅಕ್ರಮ ವಲಸಿಗರನ್ನ ಕ್ಲೀನ್ ಮಾಡ್ತೀವಿ ಅಂತ ಹೊರಟರು ಟ್ರಂಪ್. ಆ ಕ್ಲೀನಿಂಗ್ ಡ್ರೈವ್ ಮೊನ್ನೆ ಲಾಸ್ ಏಂಜಲೀಸ್ ಅಲ್ಲಿ ಶುರುವಾಯಿತು. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕ್ಯಾಲಿಫೋರ್ನಿಯಾ ರಾಜ್ಯ, ಇದು ಲಾಸ್ ಏಂಜಲೀಸ್. ನಾರ್ತ್ ಪೆಸಿಫಿಕ್ ಸಾಗರದ ದಡದಲ್ಲಿನ ಸುಂದರ ನಗರ. ಮೆಕ್ಸಿಕೋ ಜೊತೆ ಗಡಿ ಹಂಚಿಕೊಳ್ಳುತ್ತೆ ಅನ್ನೋದು ಇದಕ್ಕಿರೋ ಶಾಪ ಅಂತ ಅಂದ್ಕೊಂಡ್ರೆ ಶಾಪ. ಇಲ್ಲಿ ಮೆಕ್ಸಿಕೋ ಅನ್ನೋದು ಅತಿ ಹೆಚ್ಚು ಪ್ರಮಾಣದಲ್ಲಿ ಅಕ್ರಮ ವಲಸಿಗರನ್ನ ಅಮೆರಿಕಾಗೆ ತಲುಪಿಸುವ ಹಾದಿ. ಜಗತ್ತಿನ ನಾನಾ ದೇಶಗಳಿಂದ ಕಳ್ಳ ಮಾರ್ಗಗಳಲ್ಲಿ ಅಮೆರಿಕ ತಲುಪಬೇಕು ಅಂತ ಬರೋ ಜನ ಮೆಕ್ಸಿಕೋ ಗಡಿಯನ್ನ ದಾಟೇ ಬರ್ತಾರೆ. ಹಾಗೆ ಬರೋರು ಅಮೆರಿಕಾನ ಪ್ರವೇಶ ಮಾಡೋದು ಈ ಕ್ಯಾಲಿಫೋರ್ನಿಯಾ ರಾಜ್ಯದ ಮೂಲಕ. ಯಾಕೆಂದ್ರೆ ಇದು ಗಡಿಯಲ್ಲಿದೆ.
ಇನ್ನು ಈ ಅಕ್ರಮ ವಲಸೆಯನ್ನು ತಡಿಬೇಕು ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ತಮ್ಮ ಈ ಹಿಂದಿನ ಅವಧಿಯಲ್ಲೂ ಪ್ರಯತ್ನ ಪಟ್ಟರು. ಮೆಕ್ಸಿಕೋ ಮತ್ತು ಅಮೆರಿಕದ ನಡುವೆ ಉದ್ದಕ್ಕೂ ಗೋಡೆ ಕಟ್ಟಿಬಿಡುವ ಐಡಿಯಾನ ಕೂಡ ಅಮೆರಿಕ ಹಾಕೊಂಡಿತ್ತು. ಆದ್ರೆ ಅಕ್ರಮ ವಲಸೆಗಳನ್ನ ಸಂಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಈ ಕ್ಯಾಲಿಫೋರ್ನಿಯಾದಲ್ಲಿ, ಲಾಸ್ ಏಂಜಲೀಸ್ ಅಲ್ಲಿ ಅತಿ ಹೆಚ್ಚು ಪ್ರಮಾಣದ ಅಕ್ರಮ ವಲಸಿಗರಿದ್ದಾರೆ. ಸುಮಾರು 1.8 ಮಿಲಿಯನ್ ಅಂದ್ರೆ 18 ಲಕ್ಷದಷ್ಟು ಜನ ಅಕ್ರಮ ವಲಸಿಗರು, ಯಾವುದೇ ದಾಖಲೆಗಳಿಲ್ಲದ ಜನ ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ ಅಂತ 2022ರ ಲೆಕ್ಕಾಚಾರಗಳೇ ಹೇಳ್ತಾ ಇತ್ತು. ಇವತ್ತು ಕ್ಯಾಲಿಫೋರ್ನಿಯಾದ ನಾನಾ ವಲಯಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಈ ಅಕ್ರಮ ವಲಸಿಗರು ಬದುಕು ನಡೆಸ್ತಾ ಇದ್ದಾರೆ. ನಮ್ಮಲ್ಲಿ ಹೇಗೆ ಬಾಂಗ್ಲಾ, ಮ್ಯಾನ್ಮಾರ್ನಿಂದ ಬಂದವರನ್ನ ಕಡಿಮೆ ಕೂಲಿಗೆ ಸಿಗುತ್ತಾರೆ ಅಂತ ಎಲ್ಲಂದ್ರಲ್ಲಿ ಕೆಲಸಕ್ಕೆ ಇಟ್ಟುಕೊಳ್ಳಲಾಗಿದೆಯೋ ಹಾಗೆ ಕ್ಯಾಲಿಫೋರ್ನಿಯಾದಲ್ಲಿ ಕೂಡ ಇವರು ಕಡಿಮೆ ವೇತನಕ್ಕೆ ಸಿಗುವ ಕಾರ್ಮಿಕರು. ಇನ್ನು ಕ್ಯಾಲಿಫೋರ್ನಿಯಾ ಅನ್ನೋದು ಡೆಮಾಕ್ರೆಟಿಕ್ಕರ ಪ್ರಾಬಲ್ಯ ಹೊಂದಿರುವ ರಾಜ್ಯ. ಡೆಮಾಕ್ರೆಟಿಕ್ಕರಿಗೆ ವಲಸಿಗರು, ಮೂಲ ನಿವಾಸಿಗಳು ಇಂಥ ಯಾವ ವ್ಯತ್ಯಾಸನೂ ಇಲ್ಲ. ಅವರು ವಲಸೆಗಳನ್ನು ಬೆಂಬಲಿಸುವ ಕೆಲಸನ ವಿಶೇಷವಾಗಿ ಮಾಡ್ತಾರೆ ಮತ್ತು ಅಲ್ಲಿನ ಈ ವಲಸಿಗರೇ ಡೆಮಾಕ್ರೆಟಿಕ್ಕರ ದೊಡ್ಡ ವೋಟ್ ಬ್ಯಾಂಕ್ ಕೂಡ. ಸೊ ಈಗ ನಿಮಗೆ ಕ್ಯಾಲಿಫೋರ್ನಿಯಾದ ವಲಸಿಗರು ಮತ್ತು ಅಲ್ಲಿನ ರಾಜಕೀಯ ಅರ್ಥ ಆಗಿರಬೇಕು. ಇನ್ನು ಈಗೇನಾಗ್ತಿದೆ, ಡೊನಾಲ್ಡ್ ಟ್ರಂಪ್ ಪದೇ ಪದೇ ಕ್ಯಾಲಿಫೋರ್ನಿಯಾ ಹಾಗೂ ಲಾಸ್ ಏಂಜಲೀಸ್ಗಳನ್ನ ವಲಸಿಗರ ನರಕ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ವಲಸಿಗರನ್ನ ಅವರು ಏಲಿಯನ್ಸ್ ಅಂತ ಕರೆದ್ರು. ಲಾಸ್ ಏಂಜಲೀಸ್ ಅಲ್ಲಿ ಈ ಇಲ್ಲೀಗಲ್ ಏಲಿಯನ್ಸ್ ತುಂಬಿಕೊಂಡಿದ್ದಾರೆ ಅಂತ ಹೇಳ್ತಲೇ ಇದ್ದ ಟ್ರಂಪ್ ಮೊನ್ನೆ ಅವರನ್ನ ಹೊರ ಹಾಕೋ ಡ್ರೈವ್ ಒಂದನ್ನ ಘೋಷಣೆ ಮಾಡಿಬಿಟ್ರು. ಜೂನ್ 6 ಮತ್ತು 7ನೇ ತಾರೀಕು ಅಲ್ಲಿನ ನಾನಾ ಕಡೆಗಳಲ್ಲಿ ಐಸ್ ಅಂದ್ರೆ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಇಲಾಖೆ ರೈಡ್ ಮಾಡೋದಕ್ಕೆ ಶುರು ಮಾಡ್ತು. ವಿವಿಧ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಸುಮಾರು 121 ಮಂದಿ ಅಕ್ರಮ ವಲಸಿಗರನ್ನ ವಶಕ್ಕೆ ಪಡ್ಕೊಳ್ಳಲಾಯಿತು. ಶುಕ್ರವಾರ ಒಂದೇ ದಿನ 45ಕ್ಕೂ ಹೆಚ್ಚು ಮಂದಿಯನ್ನ ಲಾಸ್ ಏಂಜಲೀಸ್ ಅಲ್ಲಿ ಅಧಿಕಾರಿಗಳು ತಮ್ಮ ವಶಕ್ಕೆ ತಗೊಂಡ್ರು. ಇಲ್ಲಿ ಕೆಲಸವನ್ನ ಸೈಲೆಂಟ್ ಆಗಿ ಮಾಡ್ತಾ ಹೋಗಿದ್ದಿದ್ರೆ ಬಹುಶಃ ಏನು ಆಗ್ತಾ ಇರಲಿಲ್ವೇನೋ. ಯಾಕೆಂದ್ರೆ ಈ ಹಿಂದೆ ಕೂಡ ಟ್ರಂಪ್ ಸರ್ಕಾರ ಸಾಕಷ್ಟು ಅಕ್ರಮ ವಲಸಿಗರನ್ನ ಬಂಧಿಸಿ ಅವರವರ ದೇಶಕ್ಕೆ ಕಳುಹಿಸಿಕೊಡುವ ಕೆಲಸವನ್ನು ಮಾಡಿದೆ. ಆದರೆ ಈ ಬಾರಿ ಟ್ರಂಪ್ ಅದನ್ನ ದೊಡ್ಡ ದನಿಯಲ್ಲಿ ಹೇಳಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ನಾನು ಆಗ್ಲೇ ಹೇಳಿದ್ನಲ್ಲ, ಆತ ಮಾಡೋದಕ್ಕಿಂತ ಹೇಳೋದು ಹೆಚ್ಚು. ಸೊ ಇಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಅಕ್ರಮ ವಲಸಿಗರನ್ನ ಹೊರ ಹಾಕ್ತೀವಿ, ಯಾರನ್ನೂ ಬಿಡೋದಿಲ್ಲ, ಹಿಂಗೆಲ್ಲ ಟ್ರಂಪ್ ಹೇಳ್ತಾ ಹೋಗಿದ್ದು. ಲಾಸ್ ಏಂಜಲೀಸ್ ಅಲ್ಲಿ ಕಾರ್ಯಾಚರಣೆ ಶುರುವಾಗಿದ್ದು ಇದೆಲ್ಲ ಅಲ್ಲಿನ ಹಿಸ್ಪಾನಿಯನ್ ಜನಾಂಗ ಸಿಟ್ಟಿಗೆ ಹೇಳೋ ಹಾಗೆ ಮಾಡ್ತು. ಹಿಸ್ಪಾನಿಯನರು ಅಂದ್ರೆ ಲ್ಯಾಟಿನ್ ಅಮೆರಿಕಾ ಮೂಲದ ಜನ. ಅವ್ರು ಇವತ್ತಲ್ಲ 10 ವರ್ಷಗಳ ಹಿಂದೆನೆ ಗಡಿ ದಾಟಿ ಬಂದು ಕ್ಯಾಲಿಫೋರ್ನಿಯಾದಲ್ಲಿ ನೆಲೆಸಿದ್ದಾರೆ. ಅವರಿಗೆ ಈಗ ಅಮೆರಿಕಾದಿಂದ ನಮ್ಮನ್ನು ಕೂಡ ಎಲ್ಲಿ ಟ್ರಂಪ್ ಹೊರ ಹಾಕಿ ಬಿಡ್ತಾರೋ ಅನ್ನೋ ಆತಂಕ ಶುರು ಆಯ್ತು. ಅದರ ಜೊತೆಗೆ ಅಲ್ಲೀಗ ಶಾಲಾ ಕಾಲೇಜುಗಳಿಗೆ ಕೂಡ ರಜಾ ಇದೆ. ಹೀಗಾಗಿ ವಿದ್ಯಾರ್ಥಿಗಳು, ಖಾಲಿ ಕೂತಿದ್ದವರು, ಕಾರ್ಮಿಕರು, ಕ್ರಿಮಿನಲ್ಲುಗಳು ಹೀಗೆ ಎಲ್ಲ ರೀತಿಯ ವಲಸಿಗರು ಅಲ್ಲಿ ಬೀದಿಗಿಳಿದ್ರು. ಕಂಡ ವಾಹನಗಳ ಮೇಲೆ ದಾಳಿ ಶುರುವಾಯಿತು. ನಗರಕ್ಕೆ ಬೆಂಕಿ ಹಚ್ಚೋ ಕೆಲಸಕ್ಕೆ ಅವರು ಮುಂದಾದ್ರು. ಅಕ್ರಮ ವಲಸಿಗರನ್ನ ಈ ಐಸ್ ಬಂಧಿಸಿಟ್ಟಿದೆಯಲ್ಲ, ಆ ಬಂಧನ ಕೇಂದ್ರಗಳ ಮುಂದೆ ಪ್ರತಿಭಟನೆಗಳನ್ನ ಮಾಡಿದ್ರು. ಬಂಧಿತರನ್ನ ಹೊರಗೆ ಬಿಡಿ, ಅವರಿಗೆ ಇಲ್ಲಿ ಬದುಕೋದಿಕ್ಕೆ ಬಿಡಿ ಅಂತ ಘೋಷಣೆಗಳನ್ನ ಕೂಗೋದಿಕ್ಕೆ ಶುರು ಮಾಡಿದ್ರು. ಸರ್ಕಾರಿ ಕಚೇರಿಗಳು, ಕಟ್ಟಡಗಳ ಮೇಲೆ ಕೂಡ ದಾಳಿಗಳನ್ನ ಮಾಡಿದ್ರು. ಅದರ ಪರಿಣಾಮ ಇವತ್ತು ಇಡೀ ಲಾಸ್ ಏಂಜಲೀಸ್ ಹೊತ್ತಿ ಉರಿತಾ ಇದೆ. ಅಲ್ಲಿನ ರಸ್ತೆಗಳಲ್ಲಿ ಸುಟ್ಟ ಕಾರುಗಳ ಅವಶೇಷಗಳು ಕಾಣ್ತಾ ಇವೆ. ಈ ಮಧ್ಯೆ ಫೆಡರಲ್ ಗವರ್ನಮೆಂಟ್ ಮತ್ತೊಂದು ಕೆಲಸ ಮಾಡಿಕೊಳ್ತು. ಇಲ್ಲಿ ಫೆಡರಲ್ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ, ಟ್ರಂಪ್ ಸರ್ಕಾರ ಕ್ಯಾಲಿಫೋರ್ನಿಯಾದಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅವರಲ್ಲಿನ ಸ್ಥಳೀಯ ಸರ್ಕಾರದ ವಿಶ್ವಾಸವನ್ನು ಗಳಿಸುವ ಕೆಲಸವನ್ನು ಮಾಡಲಿಲ್ಲ. ಅವರಿಗೆ ಹೇಳಲಿಲ್ಲ, ಅವರನ್ನು ಕೇಳಲಿಲ್ಲ. ನೇರವಾಗಿ ಲಾಸ್ ಏಂಜಲೀಸ್ಗೆ 2,000 ಮಂದಿ ನ್ಯಾಷನಲ್ ಗಾರ್ಡ್ಸ್ ಅನ್ನ ಡೆಪ್ಯೂಟ್ ಮಾಡಲಾಯಿತು. ನ್ಯಾಷನಲ್ ಗಾರ್ಡ್ಸ್ ಅನ್ನೋದು ಅರೆ ಸೇನಾ ಪಡೆ. ಅವರನ್ನ ರಾಜ್ಯ ಸರ್ಕಾರವೂ ನಿಯೋಜನೆ ಮಾಡಬಹುದು, ಕೇಂದ್ರ ಸರ್ಕಾರ ಕೂಡ ನಿಯೋಜನೆ ಮಾಡಬಹುದು. ಈ ಬಾರಿ ರಾಜ್ಯದ ಅನುಮತಿ ಇಲ್ಲದೆ ಕೇಂದ್ರ ನೇರವಾಗಿ ತನ್ನ US ಕೋಡ್ ಆಫ್ ಆರ್ಮರ್ಡ್ ಸರ್ವಿಸ್ನ 10ನೇ ಟೈಟಲ್ ಅಡಿಯಲ್ಲಿ ಲಾಸ್ ಏಂಜಲೀಸ್ಗೆ ಈ 2,000 ಯೋಧರನ್ನ ನಿಯೋಜನೆ ಮಾಡ್ತು. ಸಾಮಾನ್ಯವಾಗಿ ಅಮೆರಿಕಾದ ಮೇಲೆ ಯಾರೋ ದಾಳಿ ಮಾಡ್ತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲಿ, ಬಂಡಾಯದ ಪರಿಸ್ಥಿತಿ ಉಂಟಾದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಥವಾ ಅಲ್ಲಿನ ಕಾನೂನು ಸುವ್ಯವಸ್ಥೆಗಳನ್ನು ಕಾಪಾಡುವ ಪಡೆಗಳು ಅಮೆರಿಕ ಅಧ್ಯಕ್ಷನ ಮಾತನ್ನ, ಆದೇಶವನ್ನ ಧಿಕ್ಕರಿಸ್ತಾ ಇವೆ ಅನ್ನೋ ಥರದ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಯಾವುದೇ ರಾಜ್ಯಕ್ಕೆ, ಯಾವುದೇ ನಗರಕ್ಕೆ ನೇರವಾಗಿ ತನ್ನ ವಿಶೇಷ ಅಧಿಕಾರವನ್ನು ಬಳಸಿ ಹೀಗೆ ಅರೆ ಸೇನಾ ಪಡೆಗಳು ಮತ್ತು ಸೇನಾ ಪಡೆಗಳನ್ನು ನೇಮಕ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಅದನ್ನೇ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಈಗ ಲಾಸ್ ಏಂಜಲೀಸ್ನ ಮೇಯರ್ ಕರೆನ್ ಬಾಸ್ ಹಾಗೂ ಕ್ಯಾಲಿಫೋರ್ನಿಯಾದ ಗವರ್ನರ್ ಗವಿನ್ ನ್ಯೂಸಮ್ ಅವರ ಸಿಟ್ಟಿಗೆ, ಆಕ್ರೋಶಕ್ಕೆ ಇದು ಕಾರಣ ಆಗ್ತಾ ಇದೆ.
ಇನ್ನು ಲಾಸ್ ಏಂಜಲೀಸ್ ಪೊಲೀಸ್ ಪಡೆಗಳು ಕೂಡ ಈ ಫೆಡರಲ್ ಸರ್ಕಾರದ ಆದೇಶಗಳಿಂದ ಅಂತರವನ್ನು ಕಾಪಾಡಿಕೊಳ್ತಾ ಇವೆ. ಅಕ್ರಮ ವಲಸಿಗರನ್ನ ಹೊರಹಾಕೋದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಹೀಗಾಗಿ ನಾವು ಅದನ್ನ ಮಾಡೋದೂ ಇಲ್ಲ, ಆ ವಿಷಯದಲ್ಲಿ ಮೂಗು ತೂರಿಸೋದೂ ಇಲ್ಲ ಅಂತ ಸ್ಥಳೀಯ ಪೊಲೀಸ್ ಇಲಾಖೆ ಕೂತಿದೆ. ಹೀಗಾಗಿ ಅಲ್ಲಿ ಹೆಚ್ಚಾಗ್ತಾ ಇರುವ ಗಲಭೆಗಳನ್ನು ನಿಯಂತ್ರಿಸುವ ಕೆಲಸ ವಿಳಂಬವಾಗ್ತಾ ಇದೆ. ಅಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯತೆ ಕೂಡ ಕಾಣ್ತಾ ಇಲ್ಲ. ಗೆಳೆಯರೆ, ಕರ್ಮ ರಿಟರ್ನ್ಸ್ ಅನ್ನೋದಿದನ್ನೇ. ನಮ್ಮಲ್ಲಿ ಅಕ್ರಮ ವಲಸಿಗರನ್ನು ಹೊರಹಾಕೋ ಡ್ರೈವ್ ಶುರು ಆದರೂ ಅಲ್ಲಿ ಅಮೆರಿಕ ಬರುತ್ತೆ. ಅಮೆರಿಕಾದ ಮಾಧ್ಯಮಗಳು ಭಾರತ ಮುಸ್ಲಿಮರನ್ನ ಬಲವಂತವಾಗಿ ಬಾಂಗ್ಲಾದೇಶಕ್ಕೆ ತಳ್ತಾ ಇದೆ ಅಂತ ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡತ್ವೆ. ನಮ್ಮಲ್ಲಿ NRC ವಿರುದ್ಧ, CAA ವಿರುದ್ಧ ಇಲ್ಲಿ ಬಂದು ಶಾಂತಿ ಕದಡುವ ಕೆಲಸಕ್ಕೆ ಬೆಂಬಲವಾಗಿ ನಿಂತಿದ್ದು ಅಮೆರಿಕಾದ ಡೀಪ್ ಸ್ಟೇಟ್ ಜನಾನೇ ಅಲ್ವಾ. ಆಗ ಅಲ್ಲಿನ ರಿಪಬ್ಲಿಕನ್ನರು ಕೂಡ ಅಮೆರಿಕಾದ ಈ ಹಾವುಗಳನ್ನು ಗದರಿಸೋ ಕೆಲಸ ಮಾಡಲಿಲ್ಲ. ಬೇರೆ ದೇಶದ ಆಂತರಿಕ ವಿಷಯದಲ್ಲಿ ನೀವು ಯಾಕ್ರಯ ಮೂಗು ತೋರಿಸ್ತೀರಿ ಅಂತ ಕೇಳಲಿಲ್ಲ. ಈಗ ಅಲ್ಲೇ ಸಮಸ್ಯೆಗಳು ಶುರುವಾಗಿವೆ. ಅದನ್ನ ಕೂಡ ಅಲ್ಲಿನ ವಿಕೃತ ಸಂತೋಷಿಗಳೇ ಮಾಡಿಸ್ತಾ ಇದ್ದಾರೆ. ಅನುಭವಿಸ್ಲಿ ಬಿಡಿ. ಹಾವು ಸಾಕಿದ ಮೇಲೆ ಹಾವುಗಳ ಹತ್ರ ಕಚ್ಚಿಸ್ಕೊಳ್ಳದೆ ಇದ್ರೆ ಹೆಂಗೆ? ಅಂತೂ ಅಕ್ರಮ ವಲಸಿಗರನ್ನ ಹೊರಹಾಕಬೇಕು ಅನ್ನೋ ಅಮೆರಿಕ ಸರ್ಕಾರದ ನಿರ್ಧಾರ ಈಗ ಲಾಸ್ ಏಂಜಲೀಸ್ಗೆ ಬೆಂಕಿ ಬೀಳೋ ಹಾಗೆ ಮಾಡ್ತಾ ಇದೆ. ಗೆಳೆಯರೆ, ಅಮೆರಿಕಾದ ಈ ಪರಿಸ್ಥಿತಿಯನ್ನು ನೋಡಿ ನಾವಿಲ್ಲಿ ಖುಷಿ ಪಡೋದಲ್ಲ, ಎಚ್ಚೆತ್ಕೋಬೇಕಿದೆ. ನಮ್ಮಲ್ಲಿ ಕೂಡ ಬಾಂಗ್ಲಾ ಮತ್ತು ಮ್ಯಾನ್ಮಾರ್ನ ಸುಮಾರು 2 ಕೋಟಿಯಷ್ಟು ಅಕ್ರಮ ವಲಸಿಗರಿದ್ದಾರೆ. ಅವರನ್ನ ಭಾರತ ಕೂಡ ಹೊರ ಹಾಕಬೇಕಿದೆ. ಅದು ಸುಲಭದ ಕೆಲಸ ಖಂಡಿತ ಅಲ್ಲ. ಅವರನ್ನ ಹುಡುಕಿ ಹೊರ ಹಾಕೋದಕ್ಕೆ ಹೋದ ಕೂಡಲೇ ನಮ್ಮ ಗಡಿ ರಾಜ್ಯಗಳಲ್ಲಿ ಕೂಡ ಇದೇ ಥರದ ಸಮಸ್ಯೆ ಖಂಡಿತ ಶುರು ಆಗುತ್ತೆ. ಅಲ್ಲೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಒಂದು ಸಣ್ಣ ಸಂಘರ್ಷ ಕೂಡ ಉಂಟಾಗಬಹುದು. ಯಾಕೆಂದ್ರೆ ಅಕ್ರಮವಾಗಿ ನೆಲೆಸಿದವರು ಅಮೆರಿಕಾದ ಹೇಗೆ ಡೆಮೋಕ್ರೆಟಿಕ್ ವೋಟ್ ಬ್ಯಾಂಕು, ಹಾಗೆ ಇಲ್ಲಿ ಕೂಡ ಯಾವುದಾದ್ರೂ ರಾಜಕೀಯ ಪಕ್ಷಗಳಿಗೆ ಅವರು ವೋಟ್ ಬ್ಯಾಂಕ್ಗಳೇ ಅಲ್ವೇ. ಯಾರು ತಾನೇ ಸುಲಭವಾಗಿ ವೋಟ್ ಬ್ಯಾಂಕ್ ಅನ್ನ ಕಳ್ಕೋತಾರೆ? ನಮ್ಮಲ್ಲೂ ಇಂಥ ಸಮಸ್ಯೆಗಳಾಗುವ ಅವಕಾಶ ಇರುತ್ತೆ. ಅಮೆರಿಕಾದಲ್ಲಿ ಏನಾಗ್ತಾ ಇದೆ ಅದು ಭಾರತಕ್ಕೆ ಕೂಡ ಒಂದು ಪಾಠ, ಒಂದು ಎಚ್ಚರಿಕೆ ಆಗಬೇಕು. ನಮ್ಮಲ್ಲಿನ ಅಕ್ರಮ ವಲಸಿಗರನ್ನ ಹೊರಹಾಕೋ ಕೆಲಸವನ್ನ ಇನ್ನಷ್ಟು ವೇಗವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಭಾರತ ಇನ್ನು ಮುಂದೆ ಮಾಡಬೇಕಾಗತ್ತೆ. ಇದು ಗೆಳೆಯರೆ, ಅಮೆರಿಕಾದಲ್ಲಿ ಉಂಟಾಗ್ತಾ ಇರೋ ಗಲಭೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.